ಮೂಢ ನಂಬಿಕೆಗಳನ್ನು ಕೈ ಬಿಡಬೇಡಿ. ಈ ಸರಣಿಯನ್ನು ನಾನು ಈಗ ಶುರು ಮಾಡ್ತಾ ಇದ್ದೀನಿ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ ಮುಖಾಂತರ. ಯಾಕೆ ಅಂದರೆ ನಾವು ಮೂಢನಂಬಿಕೆ ಅಂತ ಯಾವ ಆಚರಣೆಗಳನ್ನು ಬೈತಾ ಇದ್ದೀವಿ, ಜರಿತಾ ಇದ್ದೀವಿ, ಆ ನಂಬಿಕೆಗಳಿಗೆ ಒಂದು ಮಟ್ಟಿಗೆ ಸಾಮಾಜಿಕ ಕಾರಣ ಅಥವಾ ವೈಜ್ಞಾನಿಕ ಕಾರಣವನ್ನು ನಾವು ಒಂದು ಸ್ವಲ್ಪ ಆದರೂ ತಿಳ್ಕೊಬೇಕು, ಅಂದರೆ ಡಿಕೋಡ್ ಮಾಡಬೇಕು. ನಾವು ಡಿಕೋಡ್ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ಮೂಢನಂಬಿಕೆಗಳನ್ನು ಒಂದು ಯೋಗ್ಯವಾಗಿ ಪಾಲಿಸಬೇಕಾ ಅಥವಾ ಆ ನಂಬಿಕೆಗಳಿಗೆ ಅಂಟುಕೊಂಡು ಪಾಲಿಸಬೇಕಾ ಅಂತ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ನಂಬಿಕೆಗಳು, ವಿಧಿಗಳು, ಆಚಾರಗಳು, ಸಂಪ್ರದಾಯಗಳು ಅರ್ಥಹೀನ, ಯೋಗ್ಯವಾದುದಲ್ಲ, ಅವೈಜ್ಞಾನಿಕ ಅಂತ ಹಲವಾರು ಚಿಂತನೆಗಳಿರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಹಲವಾರು ಸಂಪ್ರದಾಯಗಳನ್ನು ಮೂಢನಂಬಿಕೆಗಳು ಅಂತ ಅಲಕ್ಷ್ಯ ಮಾಡಿಬಿಡ್ತೀವಿ. ಈ ಪರಿಸ್ಥಿತಿ ಮಿತಿ ಮೀರೋಕ್ಕೆ ಮುಂಚೆ ನಾವು ಒಂದು ಸ್ವಲ್ಪ ಆದರೂ ಎಚ್ಚರ ವಹಿಸೋದು ಅಗತ್ಯ. ಈಗ ನಂಬಿಕೆ, ಮೂಢನಂಬಿಕೆ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಒಂದು ಕತೆ ಮುಖಾಂತರ ಹೇಳ್ತೀನಿ. ಅಂದರೆ ಒಂದು 3-4 ತಲೆಮಾರು ಹಿಂದೆ ಒಂದು ಮನೆಯಲ್ಲಿ ತಂದೆಯ ಶ್ರಾದ್ದವನ್ನು ಮಾಡಲಾಗ್ತಾ ಇತ್ತು. ಆ ತಂದೆಯ ಶ್ರಾದ್ದಕ್ಕೆ ಎಲ್ಲವನ್ನ, ಅಂದರೆ ಪಿಂಡ ಈ ರೀತಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾ ಇದ್ದಾಗ ಒಂದು ಬೆಕ್ಕು ಬಂದು ಆ ಪಿಂಡವನ್ನು ಎಲ್ಲವನ್ನ ಚೆಲ್ಲೋದು, ಅದನ್ನು ಬೀಳಿಸೋದು ಈ ರೀತಿ ಮಾಡ್ತಾ ಇತ್ತು. ಆಗ ಅಂದರೆ ಆ ಬೆಕ್ಕನ್ನು ಆ ಮನೆಯವರು ಸಾಕಿದ್ರು, ಆದ್ದರಿಂದ ಅದನ್ನು ಹೊರಗಡೆ ಓಡಿಸೋದಕ್ಕೂ ಆಗ್ತಾ ಇರಲಿಲ್ಲ. ಆಗ ಆ ಮನೆಯ ಒಡೆಯ ಅವನೇನು ಮಾಡ್ದ ಅಂದರೆ ಒಂದು ಬುಟ್ಟಿಯನ್ನು ತರಿಸಿ ಆ ಬೆಕ್ಕನ್ನು ಇಟ್ಟು ಬುಟ್ಟಿಯನ್ನು ಮುಚ್ಚಿದ. ಅಂದರೆ ತಿಥಿ ಆಗುವವರೆಗೂ ಬುಟ್ಟಿಯೊಳಗೆ ಬೆಕ್ಕನ್ನು ಇರಿಸಲಾಗ್ತಾ ಇತ್ತು. ಈ ರೀತಿ ಆ ಬೆಕ್ಕು ಎಷ್ಟು ದಿನ ಬದುಕಿತ್ತೋ ಅಷ್ಟು ದಿನವೂ ಕೂಡ ಈ ರೀತಿ ಪಾಲಿಸಲಾಗ್ತಾ ಇತ್ತು. ನಂತರ ಇದನ್ನು ಮಗ ನೋಡಿಕೊಂಡು ಬೆಳೆದಿದ್ದ. ಆ ಬೆಕ್ಕು ಸತ್ತೋಯ್ತು, ಆ ಬೆಕ್ಕಿಗೆ ಒಂದು ಮರಿ ಹುಟ್ಟಿತು, ಆ ಮರಿಯನ್ನು ಮಗ ಬೆಳೆಸ್ತಾ ಬಂದ. ಇದೇ ರೀತಿ ಅವನಿಗೆ ಕಣ್ಣಾರೆ ನೋಡಿದ್ರಿಂದ ತಿಥಿಯ ದಿವಸ ಬೀಳ್ಸತ್ತೆ ಅಂತ ಅವನು ಕೂಡ ಬುಟ್ಟಿಯನ್ನು ಮುಚ್ಚಿ ಬೆಕ್ಕಿಗೆ ತಿಥಿಯನ್ನು ಮಾಡ್ತಾ ಇದ್ದ. ಅವನ ಕಾಲವು ಮುಂದುವರಿತು. ಅದೇ ರೀತಿ ಅವನ ಮಗನಿಗೆ ಈ ಕೆಲಸ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಾಗ ತಂದೆ ಮಾಡಿದ ತಪ್ಪೇನು ಅಂದರೆ ಆತನ ತಂದೆ ಮಾಡಿದ್ದನ್ನು ಅವನು ನೋಡ್ದ, ಆದರೆ ಅವನು ಮಗನಿಗೆ ಈ ಕಾರಣವನ್ನು ಪಾಸ್ ಮಾಡಲಿಲ್ಲ. ಸುಮ್ಮನೆ ತಿಥಿಯ ದಿವಸ ಬೆಕ್ಕನ್ನು ಬುಟ್ಟಿಯಲ್ಲಿ ಮುಚ್ಚೋದು, ತಿಥಿ ಮಾಡೋದು ಈ ರೀತಿ ಅವನು ಮಾಡ್ತಾ ಇದ್ದ. ಮಗ ಅದನ್ನು ನೋಡಿಕೊಂಡು ಬೆಳೆದ. ಈಗೇನಾಯಿತು ಅಂದರೆ ತಂದೆ ಸತ್ತಾಗ ಮಗ ತಂದೆಯ ಕಾರ್ಯ ಮಾಡಲಿಕ್ಕೆ ಬಂದ. ಅಂದರೆ ತಾತ, ಮಗ, ಮೊಮ್ಮಗ. ಈ ಮೊಮ್ಮಗ ತಂದೆಯ ಕಾರ್ಯವನ್ನು ಮಾಡಲಿಕ್ಕೆ ಶುರುವಾದ. ಅವನಿಗೆ ಕಾರಣವನ್ನು ಪಾಸ್ ಮಾಡಿರಲಿಲ್ಲ. ಆದ್ದರಿಂದ ಅವನೇನು ಅಂದ್ಕೊಂಡ, ಇದು ಒಂದು ಸಂಪ್ರದಾಯ, ನಮ್ಮ ಮನೆಯ ಪದ್ಧತಿ ಅಂದ್ಬಿಟ್ಟು ಆ್ಯಕ್ಚುಯಲಾಗಿ ಬೆಕ್ಕು ಅವರ ಮನೆಯಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ತಿಥಿಯ ದಿವಸ ಬೆಕ್ಕನ್ನು ಕರ್ಕೊಂಡು ಬಂದು ಒಂದು ಬುಟ್ಟಿಯನ್ನು ತೊಗೊಂಡು ಬಂದು ಅದನ್ನು ಇರಿಸಿ ತಿಥಿಯನ್ನು ಮಾಡ್ತಾ ಹೋದ. ಈ ರೀತಿ ಒಂದು ನಂಬಿಕೆ ಮೂಢನಂಬಿಕೆಯಾಗಿ ಪರಿವರ್ತನೆ ಆಗ್ತಾ ಹೋಯಿತು. ಇದರ ಜೊತೆಯಲ್ಲಿ ನಾವೇನು ಮಾಡ್ತೀವಿ, ಎಷ್ಟೊಂದು ಅರ್ಥಪೂರ್ಣ ನಂಬಿಕೆಗಳಿದೆ, ಮತ್ತು ಅರ್ಥವತ್ತಾದ ವಿಧಿಗಳಿದೆ, ಆಚಾರ ಸಂಪ್ರದಾಯಗಳಿದೆ. ಅವೆಲ್ಲವನ್ನು ನಾವು ಈ ರೀತಿಯ ವಿಚಾರಗಳಿಗೆ ತಾಳೆ ಹಾಕ್ತಾ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಏನಕ್ಕೋಸ್ಕರ ಮಾಡ್ತಿದ್ರು, ಏನಕ್ಕೋಸ್ಕರ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳುವ ವಿವೇಚನೆ ಇಲ್ಲದೆ, ಅದನ್ನು ಅರ್ಥ ಹುಡುಕದೆ ನಾವು ಈ ರೀತಿ ಪಾಲಿಸ್ಕೊಂಡು ಬಂದಿದ್ದರಿಂದ ನಂಬಿಕೆಗಳು ಮೂಢನಂಬಿಕೆಗಳಾಗಿ ಪರಿವರ್ತನೆಯಾಗಿದೆ. ನಾವು ಈ ರೀತಿಯ ಒಂದು ಹಿಂದಿನ ಸಂಪ್ರದಾಯಗಳನ್ನು ನಾವೊಂದು ಸ್ವಲ್ಪ ಕಾರಣಗಳನ್ನು ತಿಳಿಯೋದು ಮತ್ತು ದೊಡ್ಡವ್ರನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು, ಡಿಕೋಡ್ ಮಾಡೋದು ಈ ರೀತಿ ಮಾಡ್ತಾ ಹೋದಾಗ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದು ಅರ್ಥ ಆಗುತ್ತೆ.
ಮತ್ತು ಅರ್ಥಪೂರ್ಣವಾಗಿರುವುದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅರ್ಥ ಮಾಡಿಸ್ಬೋದು ಅನ್ನುವುದೇ ನನ್ನ ಮೂಢನಂಬಿಕೆಗಳನ್ನು ಕೈ ಬಿಡಬೇಡಿ ಅನ್ನುವ ಒಂದು ಸರಣಿ ಮಾಡ್ತಾ ಇರೋದರ ಉದ್ದೇಶ ಆಗಿರುತ್ತೆ. ಆದ್ದರಿಂದ ಈ ಮೂಢನಂಬಿಕೆಗಳು ಅನ್ನೋದನ್ನು ಮಾಡಿಕೊಂಡು ಅದಕ್ಕೆ ಅಂಟ್ಕೊಳ್ಳಿ ಅಂತ ಅರ್ಥ ಅಲ್ಲ. ಇದನ್ನು ಒಂದು ವಿಮರ್ಶನಾತ್ಮಕ ದೃಷ್ಟಿಯಿಂದ ಪರೀಕ್ಷಿಸಿ ನೋಡೋದು, ಅರ್ಥ ಹುಡುಕೋದು, ಅದರಲ್ಲಿ ಒಂದು ಯೋಗ್ಯವಾಗಿದೆ, ಅರ್ಥವಾಗಿದೆ ಅಂದಾಗ ಅದನ್ನು ಮಾಡೋದ್ರಲ್ಲಿ ಏನು ತಪ್ಪೇನೂ ಇಲ್ವಲ್ಲ. ನಮ್ಮ ಸಂಪ್ರದಾಯಗಳನ್ನು ಪಾಲಿಸೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಈಗ ಈ ದಿನದ ವಿಷಯ ಏನಪ್ಪ ಅಂದರೆ, ತುಳಸಿ ಗಿಡ. ಮನೆಯ ಒಂದು ದ್ವಾರದ ಮುಂದೆ ತುಳಸಿ ಗಿಡ ಬೆಳೆಸಬೇಕು ಅಂತ ಹೇಳ್ತಾರೆ. ಈ ತುಳಸಿ ಗಿಡ ಬೆಳೆಸಿದ್ರೆ ನಿತ್ಯ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಅನ್ನೋದನ್ನು ಡಿಕೋಡ್ ಮಾಡ್ತಾ ಹೋಗೋಣ. ಯಾವಾಗಲೂ ಅಷ್ಟೇ, ಮನೆಯ ಮುಂದೆ ತುಳಸಿ ಗಿಡ ಬೆಳೆಸಿದಾಗ ಆ ಗಿಡದ ಮೇಲಿಂದ ಒಂದು ಗಾಳಿ ಬೀಸುತ್ತೆ. ಆ ಬೀಸುವ ಗಾಳಿ ತುಳಸಿಯ ಮುಖಾಂತರ ಹಾದು ಬಂದಾಗ ಮನೆಯನ್ನು ಪ್ರವೇಶ ಮಾಡುತ್ತಲ್ವಾ. ಈ ಗಾಳಿ ಪರಿಮಳಯುಕ್ತವಾಗಿರುತ್ತೆ ಮತ್ತು ಔಷಧಯುಕ್ತವಾಗಿರುತ್ತೆ. ಇದರಿಂದ ಶ್ವಾಸ ಸಂಬಂಧ ರೋಗಗಳು ಆ ಮನೆಯಲ್ಲಿ ವಾಸಿಸುವವರಿಗೆ ಪರಿಹಾರ ಆಗುತ್ತೆ. ತುಳಸಿಯ ಜಲಪಾನ ತುಳಸಿಯ ತೀರ್ಥ ತಗೊಳ್ಳೋದ್ರಿಂದ ಗಂಟಲಿನ ದೋಷಗಳು ಪರಿಹಾರ ಆಗುತ್ತೆ. ಮತ್ತು ಒಂದು ಕ್ರಿಮಿನಾಶಕದ ರೀತಿ ತುಳಸಿ ಇರೋದ ಕಾರಣ ಚರ್ಮ ರೋಗಗಳಿಗೂ ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ. ತುಳಸಿ ಅನ್ನೋದು ಒಂದು ಪವಿತ್ರ ಗಿಡಗಳ ಸಾಲಿಗೆ ಸೇರುತ್ತೆ. ಯಾಕಂದರೆ ಸಾಕಷ್ಟು ಔಷಧೀಯ ಗುಣ ಇರುತ್ತೆ. ತುಳಸಿಯನ್ನು ಮನುಕುಲದ ಸಂಜೀವಿನಿ ಅಂತ ಕರೀತಾ ಇದ್ರು. ಇದರಲ್ಲಿ ಔಷಧೀಯ ಗುಣಗಳ ಆಗರವೇ ಇದೆ. ಇದು ಒಂದು ಅದ್ಭುತವಾದ ಆ್ಯಂಟಿಬಯೋಟಿಕ್ ಆಗಿದೆ. ಪ್ರತಿದಿನ ತುಳಸಿ ಚಹಾ ಕುಡಿದ್ರೆ, ತುಳಸಿ ತೀರ್ಥ ತಗೊಂಡ್ರೆ ಆರೋಗ್ಯ ಸ್ಥಿತಿ ಸಮತೋಲನದಲ್ಲಿರುತ್ತೆ, ಆಯಸ್ಸು ಹೆಚ್ಚಾಗುತ್ತೆ ಅಂತ ಹೇಳಲಾಗಿತ್ತು. ಮತ್ತು ಕೀಟಗಳು, ಸೊಳ್ಳೆಗಳು ಇತ್ಯಾದಿ ಪ್ರವೇಶ ಮಾಡೋದನ್ನು ತುಳಸಿ ತಡೆಗಟ್ಟುತ್ತೆ. ಹಲವು ನಂಬಿಕೆಗಳ ಪ್ರಕಾರ ಹಾವುಗಳು ಕೂಡ ತುಳಸಿ ಗಿಡ ಇರೋ ಹತ್ರ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಆಗಿನ ಕಾಲಕ್ಕೆ ನಾವು ಡಿಕೋಡ್ ಮಾಡೋದಾದರೆ, ಪ್ರಾಚೀನ ಕಾಲದಲ್ಲಿ ನಮಗಿರುವ ರೀತಿ ಒಂದು ಮನೆ ಸೇಫ್ಟಿ ಇದೆಲ್ಲ ಇರ್ತಾ ಇರಲಿಲ್ಲ. ಪ್ರಾಣಿಗಳು, ಕೀಟಗಳಿಂದ ರಕ್ಷಣೆ ಬೇಕಾಗಿತ್ತು. ಆಗ ಅವರಿಗೆ ಬೇಕಾದ ಹಾಗೆ ಒಂದು ಔಷಧಿಯುಕ್ತ ಇರ್ಬೋದು, ಕೀಟಗಳಿಂದ ರಕ್ಷಣೆ ಇರ್ಬೋದು, ಆರೋಗ್ಯಕ್ಕಿರ್ಬೋದು, ಎಲ್ಲದಕ್ಕೂ ಸೇರಿಸಿ ಈ ತುಳಸಿಯನ್ನು ಒಂದು ಮಾತೃ ಸ್ಥಾನ ಕೊಟ್ಟು ಪವಿತ್ರ ತುಳಸಿ ಅಂದ್ಬಿಟ್ಟು ಪೂಜನೀಯ ಸ್ಥಾನ ಕೊಟ್ಟಿದ್ದಾರೆ. ನಾವು ಈಗ ನೋಡ್ಬೋದು, ಅಕ್ಷರಸ್ಥರು ಇರ್ಬೋದು, ಅನಕ್ಷರಸ್ಥರು ಇರ್ಬೋದು, ಯಾವ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರ ಮನೆಯಲ್ಲೂ ತುಳಸಿ ಇದ್ದೇ ಇರುತ್ತೆ. ಆದ್ದರಿಂದ ಈ ತುಳಸಿಯನ್ನು ನಾವು ಪೂಜೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನಿಸತ್ತೆ. ಮತ್ತು ಟೀ ಮಾಡ್ಕೊಳ್ತೀವಲ್ಲ, ಆ ರೀತಿ ತುಳಸಿಯ ಎಲೆಗಳನ್ನು ಕುದಿಸಿ ಹಾಲು ಸಕ್ಕರೆ ಜೊತೆಗೆ ಕುಡಿದ್ರೆ ಆಲಸ್ಯ, ದಣಿವು, ಬಾಯಾರಿಕೆ ನಿವಾರಣೆ ಆಗುತ್ತೆ, ಶರೀರದಲ್ಲಿ ಸ್ಫೂರ್ತಿ ಉಂಟಾಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಪಾಲಿಗೆ ತುಳಸಿ ಬರೀ ಗಿಡ ಅಲ್ಲ, ಒಂದು ದೈವ ಸ್ವರೂಪ. ಅದಕ್ಕೋಸ್ಕರ ಶ್ರದ್ಧೆ, ಭಕ್ತಿಯಿಂದ ತುಳಸಿಯನ್ನು ಪೂಜಿಸುವ ಪರಿಪಾಠ ನಮ್ಮ ಹಿರಿಯರು ನಮಗೆ ರೂಢಿ ಮಾಡಿಸಿದ್ದಾರೆ. ಈ ನಂಬಿಕೆ ಅಥವಾ ಈ ಮೂಢನಂಬಿಕೆಯನ್ನು ಕೈ ಬಿಡೋದು ತಪ್ಪಲ್ವಾ? ಈ ಮೂಢನಂಬಿಕೆಯನ್ನು ದಯವಿಟ್ಟು ಎಲ್ಲರೂ ಪಾಲಿಸ್ಕೊಂಡು ಬನ್ನಿ ಅನ್ನೋದೇ ನನ್ನ ಒಂದು ಕಳಕಳಿಯ ಭಾವನೆ. ಈ ರೀತಿ ನಾನು ಆದಷ್ಟು ನಮ್ಮ ಆಚಾರ, ವಿಚಾರ, ಸಂಪ್ರದಾಯ ಒಂದು ಏನೇನಿದೆ, ನಮ್ಮ ಹಿರಿಯರು ನಮ್ಗೆ ಕೊಟ್ಟಿರೋದು ನಂಬಿಕೆಗಳು, ವಿಧಿಗಳು ಏನಾದರೂ ಇರ್ಬೋದು, ಅದನ್ನು ಒಂದು ಹುಡುಕಿ ವೇದಿಕ್ ರೂಟ್ಸ್ ಯೂಟ್ಯೂಬ್ ಮುಖಾಂತರ ಯಾವುದು ಯೋಗ್ಯ, ಯಾವುದನ್ನು ನಾವು ಪಾಲಿಸಬೇಕು ಅನ್ನೋದನ್ನು ತಿಳಿಸ್ತಾ ಬರ್ತೀನಿ. ನೀವು ಕೂಡ ಹೆಚ್ಚು ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವಿದನ್ನು ತಗೊಂಡೋಗಿ ಕೊಡೋಣ. ಅಂದರೆ ಏನು ಬೇಡ, ನಾವು ಒಂದು ತರ್ಕಬದ್ಧವಾಗಿ ಆಲೋಚನೆ ಮಾಡಿದ್ರೆ ಸಾಕು, ನಮ್ಮ ದೃಷ್ಟಿಕೋನ ಬದಲಾಗತ್ತೆ. ಇದರಲ್ಲಿ ಯೋಗ್ಯವಾದುದನ್ನು ನಾವು ಶ್ರದ್ಧೆಯಿಂದ ಪಾಲಿಸಿದ್ರೆ ಸಾಕಲ್ವಾ? ಮತ್ತೆ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.